ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸುಳ್ಳು ನಮ್ಮಲ್ಲಿಲ್ಲವಮ್ಮ, ಸುಳ್ಳೇ ನಮ್ಮನೆ ದೇವರು ಅನ್ನುವಂಥ ಒಂದು ಮಾತಿದೆ. ಯಾಕೋ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ಸುಳ್ಳಿನ ಸರಮಾಲೆಯನ್ನು ಹೊಸಿತಾ ಇದ್ದಾರೆ. ಒಂದ್ರ ಮೇಲೊಂದು ಸುಳ್ಳು. ಆ ಮಾಸ್ಕ್ ಮ್ಯಾನ್ನು 100 ಸುಳ್ಳು, ಜೊತೆಗೆ ಈ ಅಜ್ಜಿದಿದೆಯಲ್ಲ, ಈ ಅಜ್ಜಿಗೂ ಕೂಡ ಶತಸುಳ್ಳುಗಳೇ. ಯಾಕಂದರೆ ಈ ಅಜ್ಜಿ ಪೋಣಿಸಿದಂಥ ಸುಳ್ಳುಗಳಿದೆಯಲ್ಲ, ಈಗ ಅಜ್ಜಿಗೇ ತಿರುಮಂತ್ರ ಆಗ್ತಾ ಇವೆ ಅಂಥ ಒಂದು ಸ್ಥಿತಿ. ಇನ್ನು ಇಡೀ ಘಟನೆ ಇದೆಯಲ್ಲ, ಇಡೀ ಘಟನೆ ಬಿ ಜೆ ಪಿಗೆ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನು ಬಿ ಜೆ ಪಿ ಸಮರ್ಥವಾಗಿಯೇ ಕಾಂಗ್ರೆಸ್ ವಿರುದ್ಧ ಬಳಸ್ತಾ ಇದೆ. ಧರ್ಮಸ್ಥಳದ ಸಂಪತ್ತು ಲೂಟಿಗೆ ಸರ್ಕಾರದ ಕುತಂತ್ರ ಎಂದ ಆರ್ ಅಶೋಕ್. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಯೂಟ್ಯೂಬರ್ ನಂಬಿ ಕಾಂಗ್ರೆಸ್ ಪಕ್ಷ ಹಳ್ಳಕ್ಕೆ ಬಿದ್ದು ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನುವಂತಹ ಯೂಟ್ಯೂಬರ್ ನಂಬಿ ಕಾಂಗ್ರೆಸ್ ಪಾರ್ಟಿ ಹಳ್ಳಕ್ಕೆ ಬಿದ್ದಿದೆ ಇವತ್ತು. SIT ತನಿಖೆಯೇ ನಾಟಕ, ಕ್ಷೇತ್ರಕ್ಕೆ ಅವಮಾನ ಎಂದು HDK ಕಿಡಿ. ಆ ಒಂದು ಕ್ಷೇತ್ರಕ್ಕೆ ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡಿದ್ರು. ಮೊದಲು SIT ಒಪ್ಪಿದವರಿಂದಲೇ ಈಗ ರಾಜಕಾರಣ. ಬಿಜೆಪಿಗೆ ಎಂಬಿಪ ತಿರುಗೇಟು. ಬಿಜೆಪಿಯವರು ಕೂಡ SIT ಅನ್ನು ಸ್ವಾಗತ ಮಾಡಿದ್ದಾರೆ. ಮುಂದೆ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಬಯಲಾಗಿದೆ. ಸುಳ್ಳಿನ ಸಾಮ್ರಾಜ್ಯ ಛಿದ್ರವಾಗಿದೆ. ಗಂಟೆಗೊಂದು ಗಳಿಗೆಗೊಂದು ಸುಳ್ಳು ಹೇಳ್ತಾ ಇದ್ದ ಬುರುಡೆ ಗ್ಯಾಂಗ್ನ ಮುಖವಾಡ ಕಳಚಿದ್ದು. ಧರ್ಮಸ್ಥಳಕ್ಕೆ ಅಂಟಿದ್ದ ಕಳಂಕ ಒಂದೊಂದಾಗೆ ತೊಳೆಯುತ್ತಿದೆ. ಬುರುಡೆ ಮ್ಯಾನ್ ಚಿನ್ನಯ್ಯನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವ SIT ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ ಮಟ್ಟಣ್ಣನವರ್, ಸುಜಾತ ಹೀಗೆ 4 ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಇದರ ನಡುವೆ ವಿಪಕ್ಷ ಬಿಜೆಪಿ ಮತ್ತು JDS ನಾಯಕರು ಇಡೀ ಪ್ರಕರಣಕ್ಕಿಂದು ಹೊಸ ರೂಪ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಆ ಒಂದು ಕ್ಷೇತ್ರಕ್ಕೆ ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡಿದ್ರು. ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನುವಂತಹ ಯೂಟ್ಯೂಬರ್ ನಂಬಿ ಕಾಂಗ್ರೆಸ್ ಪಾರ್ಟಿ ಹಳ್ಳಕ್ಕೆ ಬಿದ್ದಿದೆ ಇವತ್ತು. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಹೌದು, ಖುದ್ದು DCM DK ಶಿವಕುಮಾರ್ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಮಾಸ್ಕ್ ಮ್ಯಾನ್ ಬಂಧನಕ್ಕೂ ಮುನ್ನವೇ ಹೇಳಿದ್ರು. ಇದೀಗ ಷಡ್ಯಂತ್ರ ಬಯಲಾಗಿದೆ. ಇದೀಗ ವಿಪಕ್ಷ ನಾಯಕರು ಸರ್ಕಾರದ ಮಟ್ಟದಲ್ಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ಸಂಪತ್ತು ಲೂಟಿ ಮಾಡೋದಕ್ಕಾಗಿ ಸರ್ಕಾರದಿಂದಲೇ ಕುತಂತ್ರ ನಡೆದಿದೆ ಅಂತ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. 2 ವರ್ಷ ಇವ್ರ ಮೇಲೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಮಂಜುನಾಥನ್ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರೋ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನು ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯೂಟ್ಯೂಬರ್ನ ನಂಬಿ ಕಾಂಗ್ರೆಸ್ ಸರ್ಕಾರ ಹಳ್ಳಕ್ಕೆ ಬಿತ್ತು ಅಂದ್ರೆ BY ವಿಜಯೇಂದ್ರ ಮತ್ತೆ NIA ತನಿಖೆಗೆ ಆಗ್ರಹಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರ SIT ರಚನೆ ಮಾಡಿ ಕ್ಷೇತ್ರಕ್ಕೆ ಅವಮಾನ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಆ ಬುರುಡಿ ತೊಗೊಂಬಂದವನ್ನ ಮೊದಲು ಹಿಡಿದವನ್ನ ಅರೆಸ್ಟ್ ಮಾಡಿ ಬುರುಡಿ ಎಲ್ಲಿಂದ ತಂದೆಪ್ಪ ನೀನು ಅಂತ ವಿಚಾರಿಸ್ತಾನೆ ಇಲ್ಲ. ಒಂದು SIT ಮಾಡಿದ್ರು. ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನುವಂತಹ ಯೂಟ್ಯೂಬರ್ ನಂಬಿ ಕಾಂಗ್ರೆಸ್ ಪಾರ್ಟಿ
ಹಳ್ಳಕ್ಕೆ ಬಿದ್ದಿದೆ ಇವತ್ತು. ಈ ಸರ್ಕಾರ ಇಟ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡಿದ್ರು. ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ಶಕ್ತಿಗಳು ಅಂತಾರೆ. ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಧರ್ಮಸ್ಥಳದ ವಿಚಾರದಲ್ಲೂ ಸಹ ಅಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು NIA ಅಥವಾ ಹೆಚ್ಚಿನ ತನಿಖೆ CBI ಮತ್ತು ತನಿಖೆ ಆಗಬೇಕು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಮಸ್ತ ಹಿಂದೂಗಳ ಭಾವನೆನೂ ಕೂಡ ಇದೇ ಇರುವಂಥದ್ದು. ಧರ್ಮಸ್ಥಳದ ವಿಚಾರವಾಗಿ ಒಂದು ಸಂಘಟಿತ ಮತ್ತೆ ವ್ಯವಸ್ಥಿತವಾದಂಥ ಒಂದು ಪಿತೂರಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು SIT ರಚನೆ ಆದ ನಂತರ ಮೊದಲನೇದಾಗಿ SIT ಯಾತಕ್ಕೋಸ್ಕರ ರಚನೆ ಆಯಿತು ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಈ ಮಧ್ಯೆ ಬಿಜೆಪಿ ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ನಡೆಸಲಿದ್ದು, ಅದಕ್ಕಾಗಿ ಇಂದು ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಲಾಗಿದೆ. ಮತ್ತೊಂದೆಡೆ SR ವಿಶ್ವನಾಥ್ ತಂಡ ಮಂಗಳೂರಿನಲ್ಲಿ ಸಭೆ ನಡೆಸಿ ಧರ್ಮಸ್ಥಳದಲ್ಲಿ ಸಮಾವೇಶ ಪರಿಶೀಲನೆ ಮಾಡಿದೆ. ಈತ JDSನವರು ಬಿಜೆಪಿಗೆ ಒಂದು ದಿನ ಮುನ್ನ ಅಂದ್ರೆ ಆಗಸ್ಟ್ 31ರಂದು ಧರ್ಮಸ್ಥಳ ಚಲೋ ಕೈಗೊಂಡಿದ್ದಾರೆ. ಇನ್ನೊಂದೆಡೆ ಮಾಜಿ DCM KS ಈಶ್ವರಪ್ಪ ತಂಡವು ಸೆಪ್ಟೆಂಬರ್ 2ರಂದು ಧರ್ಮಸ್ಥಳಕ್ಕೆ ತೆರಳಲಿದೆ. ವಿಪಕ್ಷಗಳ ಈ ಹೋರಾಟದ ವಿರುದ್ಧ ಕಿಡಿಕಾರಿರುವ ಸಚಿವ MB ಪಾಟೀಲ್ ಬಿಜೆಪಿಯವರು SIT ತನಿಖೆ ಮಾಡಿದಾಗ ಸ್ವಾಗತಿಸಿದ್ರು, ಈಗ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. SIT ಅಂತೂ ಮಾಡಲೇಬೇಕಾಗ್ತಿತ್ತ? ಗಂಭೀರ ಆರೋಪಗಳು ಬಂದ ಮೇಲೆ ಅದು ಸುಳ್ಳಿದಾವೆ, ಸತ್ಯ ಇದಾವೆ, ಅದು ಬೇರೆ. BJPಯವರು ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ಇವರು ಇವತ್ತು ದಿವಸ ಏನಾಗಿದೆ, ಇದೆಲ್ಲ ಆದಮೇಲೆ ಇವತ್ತು ದಿವಸ ಮೊದಲು SIT ವೆಲ್ಕಮ್ ಮಾಡಿದ್ದಾರೆ. ಅವಾಗ ಹೇಳಬೇಕಾಗಿತ್ತು SIT ಬೇಡ ಅಂಥೇಳಿ. ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇದಾಗಲಾರ್ದ ಮ್ಯಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. BJPಯವರು ರಾಜಕಾರಣ ಮಾಡ್ತಾವ್ರಂತೆ. ನೀ ಏನು ಮಾಡಿದ್ದು? SIT ಕೊಟ್ಟಾಗ ಏನು ಮಾಡಿದ್ದು? ರಾಜಕಾರಣ ತಾನೇ ನೀನು ಮಾಡಿದ್ದು. ನಿನಗೇನಾದರೂ ಅವತ್ತು ಸತ್ಯ ಹೊರಗಡೆ ಬರಬೇಕು ಅಂತ ನಿನಗೆ ಮನಸ್ಸಲ್ಲಿದ್ದಿದ್ರೆ ಆ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು ಪರಿಶೀಲನೆ ಮಾಡಬೇಕಾಯ್ತಲ್ಲ. ನೀನು ರಾಜಕಾರಣ ಧರ್ಮಸ್ಥಳವನ್ನು ಮುಗಿಸ್ಬೇಕು ಅನ್ನೋ ರಾಜಕಾರಣದಲ್ಲೇ ನೀವು ಮಾಡಿದ್ದು. ಈಗ BJPಗೆ ರಾಜಕಾರಣ ಮಾಡಬೇಡ ಅಂತ ಹೇಳ್ತಾ ಇದ್ದೀರ. ನಾವು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ಧರ್ಮಸ್ಥಳ ಎಲ್ಲ ಹಿಂದೂಗಳಿಗೂ ಸೇರಿದಂಥದ್ದು, ಅದೇನು BJPಗೆ ಸೇರಿದ್ದಲ್ಲ. ಒಟ್ನಲ್ಲಿ ಧರ್ಮಸ್ಥಳದ ವಿಚಾರವಾಗಿ ಆಡಳಿತ ಪಕ್ಷ ವಿಪಕ್ಷ ನಾಯಕರ ಮಧ್ಯೆ ಜಟಾಪಟಿ ಜೋರಾಗಿದೆ. ಮುಂದಿದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.